ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕನ್ನಡ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ, ಎಲ್ಲರೂ ಕೂಡ ಕಾಮನ್ ಆಗಿರ್ತಕ್ಕಂತ ಒಂದು ಪತ್ರಿಕೆ. ಸೊ ಇದರಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. 2015ರ ನೇಮಕಾತಿ ಆಧಾರದಲ್ಲಿ ನಾವು ಹೇಳುವುದಾದ್ರೆ, ಕೊನೆಯ ಬಾರಿ 2015ರಲ್ಲಿ HSTR ನೇಮಕಾತಿ ನಡೆದಂತದ್ದು. ಈ ಒಂದು ನೇಮಕಾತಿಯ ಆಧಾರದಲ್ಲಿ ನಾವು ಹೇಳುವುದಾದ್ರೆ, ಸೊ ಇದರಲ್ಲಿ ಒಟ್ಟು 12 ಪ್ರಶ್ನೆಗಳು ನಿಮಗೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತವೆ. ಸೊ ನೋಡಿ, ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಲಿಟರಸಿ ಅನ್ನುವಂಥದ್ದು HSTR ನೇಮಕಾತಿ ಪರೀಕ್ಷೆಯ ದೃಷ್ಟಿಯಿಂದ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕೂಡ ಕಂಪ್ಯೂಟರ್ ಜ್ಞಾನ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಈ ಕಂಪ್ಯೂಟರ್ ಸಿಲೆಬಸ್ ಚಾಪ್ಟರ್ ಅಲ್ಲಿ ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸಿಲೆಬಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ನೋಡಿ, ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಾಗೆ ಯಾವ ಅಧ್ಯಯನ ಸಾಮಗ್ರಿಗಳನ್ನ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸೊಸೈಟಿ ಅಂತ ಒಂದು ಸಂಸ್ಥೆ ಇದೆ. ಸೊ ಇವರು 6ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ರಚಿಸಿದಂತಹ ಪಠ್ಯಪುಸ್ತಕ, ಕಂಪ್ಯೂಟರ್ ಪಠ್ಯಪುಸ್ತಕ ಇದೆ. ಸೊ ಇದು ತುಂಬಾ ಒಳ್ಳೆಯ ಒಂದು ಪುಸ್ತಕ. ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಠ್ಯ ಪುಸ್ತಕಗಳನ್ನ ಓದಬಹುದು. 6ರಿಂದ 10ನೇ ತರಗತಿಯವರೆಗಿನ ಕಂಪ್ಯೂಟರ್ ವಿಷಯದ ಪಠ್ಯ ಪುಸ್ತಕ ಕ್ರೈಸ್ ಟೆಕ್ಸ್ಟ್ ಬುಕ್. ಸೊ ನೀವು ಜಸ್ಟ್ ಗೂಗಲ್ ಅಲ್ಲಿ ಕ್ರೈಸ್ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮೆಟೀರಿಯಲ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣಸಿಗುವಂತ ಒಂದು ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. 6ರಿಂದ 10ನೇ ತರಗತಿಯವರೆಗಿನ ಕಂಪ್ಯೂಟರ್ ಪಠ್ಯಪುಸ್ತಕಗಳನ್ನ ಕೊಡಲಾಗಿದೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು 6ರಿಂದ 12 ತರಗತಿವರೆಗಿನ ಟೆಕ್ಸ್ಟ್ ಬುಕ್ಸ್ ಗಳನ್ನ ಪಡ್ಕೊಳ್ಬಹುದು. ನೋಡಿ, ಈ ತರ ಟೆಕ್ಸ್ಟ್ ಬುಕ್ ಓಪನ್ ಆಗ್ತದೆ. ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಗಳನ್ನ ಕೂಡ ಓದಬೇಕು. ಇದರಲ್ಲಿ ತುಂಬಾ ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಸರಳವಾಗಿ ಕೊಟ್ಟಿದ್ದಾರೆ. ಅದನ್ನೇ ನೀವು HSTR ನೇಮಕಾತಿಗೆ ಕೂಡ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಉಪಯೋಗಿಸಬಹುದು. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಮೂಲಭೂತವಾದಂತಹ ಪರಿಕಲ್ಪನೆಗಳು, ಕಂಪ್ಯೂಟರ್ನ ಪರಿಚಯ. ಇದರಲ್ಲಿ ವಾಟ್ ಇಸ್ ಕಂಪ್ಯೂಟರ್, ಕಂಪ್ಯೂಟರ್ ಅಂದ್ರೆ ಏನು, ಇದರ ಅರ್ಥ. ಹಾಗೆಯೇ ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ಸ್ ಗಳ ಬೇರೆ ಬೇರೆ ವಿಧಗಳು, ಅವುಗಳ ಉಪಯೋಗ ಆಧಾರದ ಮೇಲೆ ಮತ್ತು ಗಾತ್ರದ ಆಧಾರದ ಮೇಲೆ ವರ್ಗೀಕರಿಸುವಂತದ್ದು. ಹಾಗೆಯೇ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ನ ಭಾಷೆ. ಹಾಗೆಯೇ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್, ಮೂಲಭೂತ ಉಪಯೋಗಗಳು, ಅನ್ವಯಗಳು. ಹಾಗೆಯೇ ಕಂಪ್ಯೂಟರ್ ಮೆಮೊರಿ ಅಂಡ್ ಮೆಮೊರಿ ಡಿವೈಸಸ್, ಕಂಪ್ಯೂಟರ್ನ ಮೆಮೊರಿ, ಸ್ಮರಣ ಸಾಧನ ಮತ್ತು ಮೆಮೊರಿ ಸಾಧನಗಳು, ಸ್ಮರಣ ಸಾಧನಗಳು. ಹಾಗೆಯೇ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ಕಂಪ್ಯೂಟರ್ ತಂತ್ರಾಂಶ ಮತ್ತು ಯಂತ್ರಾಂಶ. ಹಾಗೆಯೇ ಇದರ ವಿಧಗಳು ಮತ್ತು ಡಿಫರೆಂಟ್ ಬ್ರ್ಯಾಂಡ್ಸ್. ಹಾಗೆಯೇ ಟೈಪ್ಸ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ನ ಪ್ರಕಾರಗಳು ಅಥವಾ ಕಂಪ್ಯೂಟರ್ನ ವಿಧಗಳು. ಇಷ್ಟು ಕವರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಸ್, OS, ಇಂಟ್ರೊಡಕ್ಷನ್ ಟು OS. ಇದರಲ್ಲಿ ವಾಟ್ ಇಸ್ ಆಪರೇಟಿಂಗ್ ಸಿಸ್ಟಮ್. ನೋಡಿ, ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಇದನ್ನ ಓದ್ಕೊಳ್ಳುವಾಗ ಆದಷ್ಟು ಇಂಗ್ಲಿಷ್ ನಲ್ಲೇ ನೀವು ಓದ್ಕೊಳ್ಳಿ. ಇಂಗ್ಲಿಷ್ ಸ್ಟಡಿ ಮೆಟೀರಿಯಲ್ ರೆಫರ್ ಮಾಡಿ. ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ನಮಗೆ ಅಷ್ಟೊಂದು ಅಧ್ಯಯನ ಸಾಮಗ್ರಿಗಳು ಸಿಗುವಂತದ್ದು ಕಷ್ಟ. ಹಾಗಾಗಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ ತಕ್ಷಣ ನಾವು ಕನ್ನಡದಲ್ಲಿ ಈ ಇಂಗ್ಲಿಷ್ ನ ಏನು ಟೆಕ್ನಿಕಲ್ ಟರ್ಮ್ಸ್ ಗಳಿಗೆ ಕರೆಕ್ಟ್ ಆದಂತಹ ಪದಗಳು, ಟರ್ಮ್ಸ್ ಗಳು ನಮಗೆ ಸಿಗದೆ ಹೋಗಬಹುದು. ಹಾಗಾಗಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಶೇಷವಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗ ನೀವು ಓದುವಂತ ಸಂದರ್ಭದಲ್ಲಿ ಆದಷ್ಟು ಇಂಗ್ಲಿಷ್ ವರ್ಷನ್ ಅಲ್ಲಿ ಸ್ಟಡಿಯನ್ನ ಮಾಡಿ. ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಎಕ್ಸಾಂಪಲ್ಸ್ ಲಿನಕ್ಸ್, ರೆಡ್ ಹ್ಯಾಟ್, ಮ್ಯಾಸಿಂಟೋಶ್ ಇಂಥದ್ದೆಲ್ಲ. ಹಾಗೆಯೇ ವಿಂಡೋಸ್ ಅಂಡ್ ವಿಂಡೋಸ್ ಕಾನ್ಸೆಪ್ಟ್, ಯೂಸಿಂಗ್ ಮೌಸ್ ಅಂಡ್ ಮೂವಿಂಗ್ ಐಕಾನ್ಸ್ ಆನ್ ದ ಸ್ಕ್ರೀನ್. ಹಾಗೆಯೇ ಡಿಫರೆಂಟ್ ಐಕಾನ್ಸ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್, ವಿಂಡೋಸ್ ಸೆಟ್ಟಿಂಗ್, ಕಂಟ್ರೋಲ್ ಪ್ಯಾನಲ್, ವಾಲ್ ಪೇಪರ್ ಅಂಡ್ ಸ್ಕ್ರೀನ್ ಸೇವರ್ಸ್, ಸ್ಟೇಟಸ್ ಬಾರ್. ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ. ಮೆನು ಬಾರ್, ಟೂಲ್ ಬಾರ್ ಅಂಡ್ ಡಿಫರೆಂಟ್ ಆಪ್ಷನ್ಸ್ ಅವೈಲೇಬಲ್ ಇನ್ ವಿಂಡೋಸ್. ಹಾಗೆಯೇ ಸೆಟ್ಟಿಂಗ್ ದ ಡೇಟ್, ಟೈಮ್ ಅಂಡ್ ಸೌಂಡ್. ಹಾಗೆಯೇ ಅಡ್ವಾನ್ಸ್ಡ್ ಇನ್ ವಿಂಡೋಸ್ ಯೂಸಿಂಗ್ ರೈಟ್ ಬಾಟಮ್ ಆಫ್ ದ ಮೌಸ್, ಕ್ರಿಯೇಟಿಂಗ್ ಶಾರ್ಟ್ ಕಟ್ಸ್, ಬೇಸಿಕ್ಸ್ ಆಫ್ ವಿಂಡೋಸ್ ಸೆಟಪ್, ಬೇಸಿಕ್ಸ್ ಆಫ್ ವಿಂಡೋಸ್ ಸೆಟಪ್. ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳಿಗೆ ಸಂಬಂಧಪಟ್ಟಾಗೆ ಡಿಫರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಅದು MS ಆಫೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಟೂಲ್ ಬಾರ್, ಮೆನು ಬಾರ್, ಸಾರ್ಟಿಂಗ್, ಪೇಜ್ ಲೇಔಟ್ ಆಪ್ಷನ್ಸ್, ಕಟ್, ಕಾಪಿ, ಪೇಸ್ಟ್ ಆಪ್ಷನ್ಸ್, ಅಂಡು, ರೀಡು, ಸೇವ್ ಆಪ್ಷನ್ಸ್. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಸ್ ಗಳನ್ನ ಕೇಳಬಹುದು. ಇಲ್ಲ ಆಪರೇಷನ್ಸ್ ಗಳನ್ನ ಮಾಡ್ಲಿಕ್ಕೆ ನಮಗೆ ಶಾರ್ಟ್ ಕಟ್ ಮೆಥಡ್ಸ್ ಗಳು ಅಥವಾ ಶಾರ್ಟ್ ಕಟ್ ಕೀಸ್ ಗಳಂತಲ್ಲಿ ಇದಾವೆ.
ಸೊ ಈ ಶಾರ್ಟ್ ಕಟ್ ಕೀಸ್ ಗಳನ್ನ ಕೇಳಬಹುದು, ಆಪ್ಷನ್ ಆಗಿ ಕೊಟ್ಟು ಕೇಳಬಹುದು. ಫಾರ್ ಎಕ್ಸಾಂಪಲ್, ನೀವು ವರ್ಡ್ ನಲ್ಲಿ ಯಾವುದೋ ಒಂದು ಕೆಲಸವನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ನೀವು ಕಾಪಿಯನ್ನ ಮಾಡಬೇಕಿದ್ರೆ ಯಾವ ಶಾರ್ಟ್ ಕಟ್ ಮೆಥಡ್ ಅನ್ನ ಯೂಸ್ ಮಾಡ್ತೀರಿ? ಕಂಟ್ರೋಲ್-C. ಪೇಸ್ಟ್ ಮಾಡಲಿಕ್ಕೆ ಕಂಟ್ರೋಲ್-V ಅನ್ನು ಉಪಯೋಗಿಸ್ತೀರಿ. ಸೊ ಇಂಥದ್ದೆಲ್ಲ ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಯಾಗಿ ಬರಬಹುದು. ಹಾಗೇನೆ ನೆಕ್ಸ್ಟ್ MS ಪವರ್ ಪಾಯಿಂಟ್ ಸ್ಲೈಡ್ ಡಿಸೈನ್ ಅನಿಮೇಷನ್ಸ್ ಅಲ್ಲಿ ಬರ್ತಕ್ಕಂಥ ಹಲವಾರು ಆಪ್ಷನ್ಸ್ ಗಳು ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಸ್ಲೈಡ್ ಶೋ ಅಂಡ್ ಡಿಫರೆಂಟ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ MS ಎಕ್ಸೆಲ್, ಪ್ರಮುಖವಾಗಿ ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್. ಸೊ MS ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಒಂದು ಫಂಕ್ಷನ್ ಅನ್ನ MS ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಕ್ಯಾಲ್ಕುಲೇಷನ್ ಮಾಡುವ ಸಂದರ್ಭದಲ್ಲಿ ಫಾರ್ಮುಲಾಗಳನ್ನ ಬಳಸ್ತೇವೆ. ಸೊ ಈ ಎಲ್ಲಾ ಫಾರ್ಮುಲಾ ಬಗ್ಗೆ ನೀವು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಾವು ಎಡಿಷನ್ ಮಾಡಬೇಕಿದ್ರೆ ಈಕ್ವಲ್ ಟು ಬ್ರಾಕೆಟ್ ಓಪನ್ ಸಮ್ ಅಂತೇಳಿ ಎಲ್ಲ ರೋಗಳನ್ನ ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿ ಅದನ್ನ ನೆಕ್ಸ್ಟ್ ಎಂಟರ್ ಕೊಡ್ತೇವೆ. ಸೊ ಈ ತರ ಹಲವಾರು ಫಾರ್ಮುಲಾಗಳು ಇದಾವೆ. ಸೊ ಇದನ್ನ ಕೂಡ ನೋಡ್ಕೊಳ್ಳಿ. ಅಂಡ್ ಅಲೈನ್ಮೆಂಟ್, ಫಾರ್ಮ್ಯಾಟಿಂಗ್, ಶೀಟ್, ಮರ್ಜ್ ಸೆಲ್, ರ್ಯಾಪಿಂಗ್, ಚಾರ್ಟ್ಸ್, ಪೈ ಚಾರ್ಟ್, ಬಾರ್ ಚಾರ್ಟ್, ಲೈನ್ ಚಾರ್ಟ್, ಪ್ರಿಂಟ್, ಪ್ರಿವ್ಯೂ, ಸೆಟ್ಟಿಂಗ್ಸ್ MS ಎಕ್ಸೆಲ್ ಗೆ ಸಂಬಂಧ. ನೆಕ್ಸ್ಟ್ ಇಂಟರ್ನೆಟ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಇದರಲ್ಲಿ ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ನ ಇತಿಹಾಸ, ಅಂತರ್ಜಾಲದ ಇತಿಹಾಸ, ಯಾವ ರೀತಿ ಅಂತರ್ಜಾಲ ಬೆಳವಣಿಗೆ ಹೊಂದಿತು ಮತ್ತು ಈಗಿನ ಅಂತರ್ಜಾಲದಲ್ಲಿ ಯಾವೆಲ್ಲ ತಂತ್ರಜ್ಞಾನಗಳನ್ನ ಬಳಸ್ತಾ ಇದ್ದಾವೆ. ಸೊ ಇದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿರಬೇಕು. ಸೊ ಇಲ್ಲಿ ಇಂಟರ್ನೆಟ್ ಅಂತ ಬಂದ ತಕ್ಷಣ ನೀವು ಇದು 2015ರಲ್ಲಿ ಕೊಟ್ಟಂತ ಸಿಲೆಬಸ್. ಈಗ 2015ರ ನಂತರ ಟೆಕ್ನಾಲಜಿ ತುಂಬಾ ಬದಲಾಗಿದೆ. ತಂತ್ರಜ್ಞಾನದಲ್ಲಿ ಅಗಾಧವಾದಂತಹ ಬದಲಾವಣೆ ಆಗಿದೆ. ಆಮೂಲಾಗ್ರವಾಗಿರುವಂತಹ ಬದಲಾವಣೆಯನ್ನ ತಂತ್ರಜ್ಞಾನ ಕಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗೆ ಅಪ್ಡೇಟ್ ಸಿಲೆಬಸ್ ಅನ್ನ ನೀವು ಓದ್ಬೇಕಾಗ್ತದೆ. ಸೊ ಇಲ್ಲಿ ನೋಡಿ, ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ URL ಅಂದ್ರೆ ಏನು, ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಹಾಗೇನೆ ಇತ್ತೀಚೆಗೆ AI ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ತುಂಬಾ ಪ್ರಸಿದ್ಧವಾಗಿ ಬಳಕೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೃತಕ ಬುದ್ಧಿಮತ್ತೆ ಅಪ್ಲಿಕೇಶನ್ಸ್ಗಳು ಅಥವಾ ಸಾಫ್ಟ್ವೇರ್ಗಳು, AI-ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಫಾರ್ ಎಕ್ಸಾಂಪಲ್, ಜೆಮಿನಿ ಆಗಿರ್ಬೋದು, ಚಾಟ್ GPT ಆಗಿರ್ಬೋದು, ಡೀಪ್ ಸೀಕ್ ಆಗಿರ್ಬೋದು. ಸೊ ಈ ತರ ಬೇರೆ ಬೇರೆ AI-ಗಳು ಇದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗುವಂತ ಸಾಧ್ಯತೆ, ಪ್ರಶ್ನೆಗಳು ನಿಮಗೆ ಇಲ್ಲಿಂದ ಪ್ರತ್ಯಕ್ಷ ಆಗುವಂತ ಸಾಧ್ಯತೆ ಇದೆ. ಹಾಗೇನೆ ವೆಬ್ ಲಿಂಕ್ಸ್, ವೆಬ್ ಪೇಜ್, LAN, ಲೋಕಲ್ ಏರಿಯಾ ನೆಟ್ವರ್ಕ್, WAN, ವೈಡ್ ಏರಿಯಾ ನೆಟ್ವರ್ಕ್, WWW, ವರ್ಲ್ಡ್ ವೈಡ್ ವೆಬ್, ಇಂಥದಕ್ಕೆ ಸಂಬಂಧಪಟ್ಟಾಗೆ. ಹಾಗೇನೆ ಸರ್ಚ್ ಇಂಜಿನ್ಸ್, ಹಲವಾರು ಸರ್ಚ್ ಇಂಜಿನ್ಸ್ ಗಳ ಬಗ್ಗೆ, ಅವುಗಳಿಗೆ ಉದಾಹರಣೆಗಳು. ಹಾಗೇನೆ ಕ್ರಿಯೇಟಿಂಗ್ ಇಮೇಲ್ ID, ಸೆಂಡಿಂಗ್ ಮೇಲ್, ಅಟ್ಯಾಚಿಂಗ್ ಫೈಲ್ಸ್, ಕಾಂಪೋಸಿಂಗ್, ಡೌನ್ಲೋಡಿಂಗ್, ವ್ಯೂವಿಂಗ್ ಮೇಲ್ಸ್, ಕ್ರಿಯೇಟಿಂಗ್ ಫೋಲ್ಡರ್ಸ್. ಇದರ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಪ್ರಮುಖವಾಗಿರುವಂತದ್ದು ನುಡಿ ಸಾಫ್ಟ್ವೇರ್. ನುಡಿ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಗಣಕ ಪರಿಷತ್. ಸೊ ಈ ನುಡಿ ಸಾಫ್ಟ್ವೇರ್ ಅನ್ನು ನಾವು ಯಾವುದಕ್ಕೆ ಬಳಸ್ತೇವೆ ಅಂತ ಹೇಳಿದ್ರೆ ಎಲ್ರೂ ಕೂಡ ಗೊತ್ತಿದೆ, ಕನ್ನಡ ಟೈಪಿಂಗ್ ಗೆ ನಾವು ಬಳಸ್ತೇವೆ. ಸೊ ನಾವು ಶಾಲೆಯಲ್ಲಿ ಶಿಕ್ಷಕರು ಕ್ವಶನ್ ಪೇಪರ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಮಗೆ ಈ ನುಡಿಯನ್ನ ಬಳಕೆ ಮಾಡಬೇಕಾಗ್ತದೆ, ನುಡಿ ಸಾಫ್ಟ್ವೇರ್ ಅನ್ನು. ಹಾಗಾಗಿ ಈ ನುಡಿ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಗೊತ್ತಿರಬೇಕು. ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ನುಡಿ ಸಾಫ್ಟ್ವೇರ್, ಅದರಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು, ಹಾಗೆಯೇ ಯೂನಿಕೋಡ್ ಫಾಂಟ್, ಸ್ಕ್ರಾಲ್ ಲಾಕ್ ಆಪ್ಷನ್ಸ್, ಸಿಂಗಲ್ ಲ್ಯಾಂಗ್ವೇಜ್, ಸ್ಟ್ಯಾಂಡರ್ಡ್ ಫಾಂಟ್ಸ್ ಅಂಡ್ ಟ್ರೂ ಟೈಪ್ ಫಾಂಟ್ಸ್, ಅದರ್ ಕನ್ನಡ ಸಾಫ್ಟ್ವೇರ್ಸ್ ಲೈಕ್ ಬರಹ. ಸೊ ನುಡಿ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟು, ಕನ್ನಡ ಅಕ್ಷರಗಳನ್ನ ಕೊಟ್ಟು, ಸೊ ಈ ಅಕ್ಷರಗಳನ್ನ ನಾವು ನುಡಿ ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿ ಟೈಪ್ ಮಾಡ್ತೇವೆ, ಅದಕ್ಕೆ ಇಂಗ್ಲಿಷ್ ನ ಯಾವ ಲೆಟರ್ ನ ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಬರುವಂತ ಸಾಧ್ಯತೆ ಇದೆ. ಸೊ ಈ ತರ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ನುಡಿ ಸಾಫ್ಟ್ವೇರ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಬೇಕು. ಸಾಧ್ಯ ಆದ್ರೆ ಟೈಪಿಂಗ್ ಅನ್ನ ಕೂಡ ಕಲ್ತ್ಕೊಳ್ಳಿ. ನೀವು ನುಡಿ ಸಾಫ್ಟ್ವೇರ್ ನ ಬಳಕೆಯನ್ನ ಕಲಿಬಹುದು. ಸೊ ಇದರಿಂದ ನೀವು ಪ್ರಾಕ್ಟಿಕಲ್ ಆಗಿ ಕಲ್ತ್ರೆ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬಂದ್ರೂ ಕೂಡ ನೀವು ಉತ್ತರಿಸುವಂತ ಸಾಧ್ಯತೆ ಇರ್ತದೆ. ನಿಮಗೆ ಅಷ್ಟು ಕೆಪಾಸಿಟಿ ಬಂದಿರ್ತದೆ ಪ್ರಾಕ್ಟಿಕಲ್ ಆಗಿ ಈ ನುಡಿ ಸಾಫ್ಟ್ವೇರ್ ಅನ್ನ ಟೈಪಿಂಗ್ ಕಲ್ತ್ರೆ. ಸೊ ಇದನ್ನ ಕಲಿಸಿ. ಹಾಗೇನೆ ಈ ನುಡಿ ಅಲ್ಲದೆ ಇನ್ನೊಂದು ಸಾಫ್ಟ್ವೇರ್ ಕೂಡ ಇದೆ ಕನ್ನಡ ಟೈಪಿಂಗ್, ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ಬರಹ ಅಂತೇಳಿ. ಇದರ ಬಗ್ಗೆ ಕೂಡ ನೀವು ಡೀಟೇಲ್ ಆಗಿ ಕಲಿಬಹುದು. ಸೊ ಬಟ್ ಮೋಸ್ಟ್ ಆಫ್ ಕಾಮನ್ ಯೂಸ್ ಇರ್ತಕ್ಕಂಥದ್ದು ನುಡಿ ಸಾಫ್ಟ್ವೇರ್. ಸೊ ಇವಿಷ್ಟು ಕಂಪ್ಯೂಟರ್ ಗೆ ಸಂಬಂಧಪಟ್ಟಾಗೆ ಇಲಾಖೆಯ ಕಡೆಯಿಂದ ಕೊಟ್ಟಂತ ಸಿಲೆಬಸ್ 2015ರಲ್ಲಿ. ಸೊ ನಿಮಗೆ ಈ ಸಿಲೆಬಸ್ ಅನ್ನ ನೋಡುವಾಗ ತುಂಬಾ ಸ್ವಲ್ಪ ಅಂತ ಕಾಣಬಹುದು, ಬಟ್ ಇದರಲ್ಲಿ ನಾವು ಓದ್ತಾ ಹೋದಾಗೆ ತುಂಬಾ ಇಲಾಬರೇಟ್ ಆಗ್ತಾ ಹೋಗ್ತದೆ. ಸೊ ಇವಿಷ್ಟು ಈ ಕಂಪ್ಯೂಟರ್ ಲಿಟರಸಿಯ ಸಿಲೆಬಸ್.
ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಆಸ್ ಯೂಶುವಲ್ ಇದರ PDF ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಈ ಕಾಪಿಯನ್ನ ಆಸ್ ಇಟ್ ಈಸ್ ಪಡ್ಕೊಳ್ಬಹುದು. ಥ್ಯಾಂಕ್ ಯು. ನಮಸ್ತೆ.